ನಮಸ್ಕಾರ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ 16, 17, 18ನೇ ಕಂತು ಅಷ್ಟೇ ಅಲ್ಲ ಕಣ್ರಿ, ಮುಂಬರುವಂತಹ ಎಲ್ಲ ಕಂತುಗಳಲ್ಲಿ ಒಂದು ಬಿಗ್ ಎರಡು ಬದಲಾವಣೆಗಳು ಆಗ್ತಾ ಇರುವಂತದ್ದು. ಸೊ ಇದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಎರಡು ಮುಖ್ಯವಾಗಿ ನಿಮಗೆ ಗುಡ್ ನ್ಯೂಸ್ ಗಳನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಪ್ರತಿ ಒಂದು ಅಪ್ಡೇಟ್ಸ್ ನಿಮಗೆ ಕ್ಲಿಯರ್ ಆಗಿ ತಿಳಿಯುತ್ತೆ. ಸೊ ಜೊತೆಗೆ ಇನ್ನಷ್ಟು ಇಂಪಾರ್ಟೆಂಟ್ ಮಾಹಿತಿಗಳು ಬಂದಿರುವಂತದ್ದು. 16ನೇ ಕಂತಿನ ಹಣ ಬಿಡುಗಡೆ ಆಗುವಂತಹ ದಿನ ಕೂಡ ಫಿಕ್ಸ್ ಆಗಿದೆ. ಸೊ ನಿಮಗೆ 2,000 ಅತಿ ಶೀಘ್ರದಲ್ಲಿ ಬರುವಂತದ್ದು. ಸೊ ಅದು ಏನು, ಯಾವಾಗ ಬರುತ್ತೆ ಅನ್ನುವಂಥದ್ದನ್ನ ನಾನು ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಒಟ್ಟಾರೆಯಾಗಿ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ 16ನೇ ಕಂತಾಗಿರ್ಲಿ, ಮುಂಬರುವಂತಹ ಎಲ್ಲ ಕಂತುಗಳಲ್ಲಿ ಏನೇನು ಬದಲಾವಣೆ ಆಗ್ತಾ ಇದೆ, 16ನೇ ಕಂತಿನ ಹಣ, 17ನೇ ಕಂತಿನ ಹಣ ಯಾವಾಗ ನಿಮ್ಮ ಖಾತೆಗೆ ಬರ್ತಾ ಇದೆ, ಲೇಟೆಸ್ಟ್ ಆಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಏನ್ ಅಪ್ಡೇಟ್ ಕೊಟ್ಟಿದ್ದಾರೆ, ಪ್ರತಿಯೊಂದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ, ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲ್ಲ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೊಂದೇ ಒಂದು ಲೈಕ್ ಕೊಟ್ಬಿಟ್ಟೆ ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬಂದ್ಬಿಡ್ತೀನಿ. ವೀಕ್ಷಕರೇ, ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ. ಮುಖ್ಯವಾಗಿ ಪ್ರತಿಯೊಂದು ವಿಡಿಯೋಸ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪ್ತಾ ಇರುತ್ತೆ. ಈಗ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸಾಕಷ್ಟು ಬದಲಾವಣೆಗಳು ಕೂಡ ನೀವು ಮುಂಚೆನೆ ನೋಡಿದಿರಾ. ಸೊ ಮಧ್ಯದಲ್ಲಿ ಕೂಡ ನೋಡಿದ್ರ, ಈ ಕೂಡ ನೋಡ್ತಾ ಇದ್ದೀರಾ, ಮುಂದೆನೂ ಕೂಡ ನೋಡ್ತೀರಾ. ಯಾಕಂದ್ರೆ ಈ ಒಂದು ಹಣ ಹಾಕುವಂತಹ ಸ್ಕೀಮ್ಸ್ ಗಳು ಇದೇ ರೀತಿ ಬದಲಾವಣೆಗಳು ಆಗ್ತಾ ಇರ್ತವೆ. ಆದ್ರೆ ಇಲ್ಲಿ ಬದಲಾವಣೆ ಏನಪ್ಪಾ ಅಂದ್ರೆ ಭರ್ಜರಿ ಗುಡ್ ನ್ಯೂಸ್ ಮತ್ತೇನಿಲ್ಲ. ನಿಮ್ಗೆ ಬ್ಯಾಡ್ ನ್ಯೂಸ್ ಆಗಿರ್ಲಿ, ನಿಮ್ಗೆ ಮತ್ತಷ್ಟು ಈ ತರ ಹೋರಿಕೆಗಳ ಅಂತದ್ದೇನಿಲ್ಲ, ಒತ್ತಡ ಏನಿಲ್ಲ. ಸೊ ಇಲ್ಲಿ ಭರ್ಜರಿ ಗುಡ್ ನ್ಯೂಸ್ ಬಂದಿರುವಂತದ್ದು. ಸೊ ಒಂದು GST ಪೇಯರ್ ಬಗ್ಗೆ ಬಂದಿರುವಂತದ್ದು ಇನ್ನೊಂದನ್ನ ನಾನು ಹೇಳ್ತೀನಿ. ಸೊ ಎಲ್ಲರಿಗೂ ಕೂಡ ಸಂಬಂಧಪಟ್ಟಂತೆ ಇರುತ್ತೆ ಅದು. ಈಗ ನೋಡಿ, GST ಪೇಯರ್ ಯಾರ್ಯಾರು ಮಾಡ್ತಾ ಇರ್ತೀರಿ, ಈಗ ದೊಡ್ಡ ದೊಡ್ಡ ಒಂದು ಕಿರಾಣಿ ಶಾಪ್ ಗಳು ಇದ್ದವ್ರದ್ದು ಬೇರೆ, ದೊಡ್ಡ ದೊಡ್ಡ ಒಂದು ಬಿಸಿನೆಸ್ ಗಳನ್ನ ಮಾಡ್ತಾ ಇರ್ತೀರಿ. ಸೊ ನೀವು GST ಪೇ ಮಾಡ್ತಾ ಇರೋರು ಬೇರೆ. ಇಲ್ಲಿ ಸಣ್ಣ ಪುಟ್ಟ ವ್ಯಾಪಾರಿಗಳು, ಕಿರಾಣಿ ಅಂಗಡಿಗಳು ಬಾಡಿಗೆ ತೆಗೆದುಕೊಂಡು ಅಂಗಡಿಯನ್ನ ನಡೆಸ್ತಾ ಇರ್ತಾರೆ, ತಮ್ಮ ದಿನನಿತ್ಯದ ಒಂದು ಉದ್ಯೋಗವನ್ನ ಮಾಡ್ತಾ ಇರ್ತಾರೆ. ಸೊ ಅಂತವ್ರು ಕೂಡ GST ಪೇ ಮಾಡ್ತಾ ಇರ್ತಾರೆ. ಸೊ ಹೀಗಾಗಿ ಅಂತಹ ಒಂದು ಅಭ್ಯರ್ಥಿಗಳನ್ನ, ಮಹಿಳೆಯರನ್ನ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯಿಂದ ತೆಗೆದಾಕಿರುವಂತದ್ದು. ಈ ಕಡೆ ಇನ್ಕಮ್ ಟ್ಯಾಕ್ಸ್ ಪೇಯರ್ ಮಾಡೋರನ್ನ ತೆಗೆದಾಕಿರುವಂತದ್ದು. ಒಂದು GST ಪೇ ಮಾಡೋರಲ್ಲಿ ಸಣ್ಣ ಪುಟ್ಟ ವ್ಯಾಪಾರಿಗಳು ಕೂಡ ಇರ್ತಾರೆ, ಅವರನ್ನು ಕೂಡ ಟೋಟಲಿ ಗೃಹಲಕ್ಷ್ಮಿ ಯೋಜನೆಯಿಂದ ತೆಗೆದಾಕಿರುವಂತದ್ದು. ಸೊ ಹೀಗಾದ ಕಾರಣಕ್ಕಾಗಿ ಅವರನ್ನ ವಾಪಸ್ ಆಗಿ ಗೃಹಲಕ್ಷ್ಮಿ ಯೋಜನೆಗೆ ತೆಗೆದುಕೊಳ್ತಾ ಇರುವಂತದ್ದು, ಅನ್ನಭಾಗ್ಯ ಯೋಜನೆಗೆ ತೆಗೆದುಕೊಳ್ತಾ ಇರುವಂತದ್ದು. ಅಂದ್ರೆ ಈ ಒಂದು ಎರಡೂ ಯೋಜನೆಗಳು ಸಿಗುವಂತದ್ದು ಮತ್ತೆ ವಾಪಸ್ ಆಗಿ. ಸೊ ಹೀಗಾಗಿ ಈ ಎರಡೂ ಯೋಜನೆಗಳು ನಿಮಗೆ ಸಿಕ್ಕುವಂತದ್ದು ಮತ್ತೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಯಾರ್ಯಾರು GST ಪೇ ಮಾಡ್ತಾ ಇದ್ದೀರಿ ಈಗಾಗಲೇ, ಸೊ ನಿಮ್ಮನ್ನ ಹಣ ಜಮಾ ಆಗ್ತಾ ಇರ್ಲಿಲ್ಲ ನೋಡಿ, ಇನ್ಮೇಲಿಂದ ಜಮಾ ಆಗುವಂತಹ ಸಾಧ್ಯತೆ ಇದೆ. ಸೊ ಇದ್ರ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ತನಿಖೆ ನಡೆಸಿರುವಂತದ್ದು. ಏನೇನು ಎಷ್ಟು ಜನ ಇದಾರೆ ಅನ್ನುವಂಥದ್ದನ್ನ, 3 ಲಕ್ಷಕ್ಕಿಂತ ಹೆಚ್ಚಿನ ಜನರು ಇದಾರಂತೆ ಸುಮಾರು. ಸೊ ಅವರೆಲ್ಲರನ್ನೂ ಕೂಡ ವಾಪಸ್ ಆಗಿ ಗೃಹಲಕ್ಷ್ಮಿ ಯೋಜನೆಗೆ ತಂದು ಅವರಿಗೆ ಮತ್ತೆ ಹಣ ಹಾಕುವಂತಹ ಕೆಲಸ ಸದ್ಯದಲ್ಲಿ ನಡೆಯಲಿದೆ. ಆದ್ರೆ ಇನ್ನೂ ಕೂಡ CM ಅವರಿಗೆ ಇದನ್ನ ಅಪ್ಡೇಟ್ ಅನ್ನ ತಿಳಿಸಿ, ಅವರ ಅನುಮತಿಯನ್ನ ತೆಗೆದುಕೊಂಡು, ಸೊ ಮತ್ತೆ ಅದರ ಬಗ್ಗೆ ಚರ್ಚೆಯನ್ನ ನಡೆಸಿ ಕೊನೆಯದಾಗಿ ನಿರ್ಧಾರ ಏನ್ ಬರುತ್ತೆ ಅದನ್ನ ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ಆಲ್ಮೋಸ್ಟ್ ನಿಮಗೆ ಸಿಗುವಂತಹ ಚಾನ್ಸಸ್ ಹೆಚ್ಚಾಗಿರುವಂತದ್ದು. ಸೊ ಇದ್ರ ಬಗ್ಗೆ ಕೊಡ್ಬೇಕಂತಾನೆ, ಯಾಕಂದ್ರೆ ನೀವು ಕೂಡ ಬಡವರು ಇರ್ತೀರಾ, ಬಹಳಷ್ಟು ಜನ ಬಡವರು ಕೂಡ GST ಪೇ ಮಾಡ್ತಾ ಇದಾರೆ. ಹೇಗೇನಪ್ಪ, ಒಂದು ಚಪ್ಪಲಿ ತಗೊಳ್ಳಿಕ್ ಹೋದ್ರು ಸಹಿತ ಅದ್ರ ಮೇಲೆ GST ಪೇ ಮಾಡ್ತಾ ಇರ್ತಾರೆ. ಅಂತದ್ರಲ್ಲಿ ಮತ್ತೆ GST ಪೇಯರ್ ಅಂತ ಬಿದ್ದ ಹೋದ್ರೆ ಸಣ್ಣ ಪುಟ್ಟ ವ್ಯಾಪಾರಿಗಳು ಎಲ್ಲಿ ಹೋಗ್ಬೇಕು, ಅವರು ಕೂಡ ದುಡಿಮೆ ಮಾಡಿ ತಿಂತಾ ಇರ್ತಾರೆ. ಸೊ ದಿನಕ್ಕೆ 500, 600 ಅಂತ ಹೇಳ್ಬಿಟ್ಟು ದುಡಿಮೆ ಮಾಡ್ತಿರ್ತಾರೆ. ಸೊ ಅದು ಅವ್ರಿಗೂ ಕೂಡ ಒಂದು ಹೊಡೆತ ಬೀಳುತ್ತೆ. ಸೊ ಅವ್ರಿಗೂ ಕೂಡ ಸಿಗ್ಬೇಕಲ್ವಾ, ಅದಕ್ಕೋಸ್ಕರ ಈ ಒಂದು ಕೆಲಸವನ್ನ ಸರ್ಕಾರ ನಡೆಸ್ತಾ ಇದೆ. ಸೊ ಒಳ್ಳೆ ಒಂದು ಅಭಿಪ್ರಾಯ ಅಂತ ಹೇಳ್ಬೋದು. ಆದಷ್ಟು GST ಪೇಯರ್ಸ್ಗೆ ಒಂದು ಹಣ ಹೋಗ್ಬೇಕಾಗಿತ್ತು. ಸೊ ಅದು ಎಲ್ಲರಿಗೂ ಅಲ್ಲ, ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಹೋಗ್ಬೇಕಾಗಿತ್ತು. ಸೊ ಅವ್ರಿಗೂ ಕೂಡ ಹೋಗ್ಬೇಕಾಗಿದೆ, ಹೋಗತ್ತೆ. ಇನ್ನೊಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ, ನಿಮಗೆ 1ನೇ ಕಂತಾಗಿರ್ಲಿ, 2ನೇ ಕಂತಾಗಿರ್ಲಿ, 3ನೇ ಕಂತಾಗಿರ್ಲಿ, 7ನೇ ಕಂತಾಗಿರ್ಲಿ, 6ನೇ ಕಂತಾಗಿರ್ಲಿ, 5ನೇದಾಗಿರ್ಲಿ ಅಥವಾ 12, 13 ಹಿಂದಿನ ಯಾವ ಕಂತುಗಳು ಕೂಡ ನಿಮಗೆ ಬಂದಿಲ್ಲ ಅಂದ್ರೆ, ಯಾವ ಕಂತುಗಳು ಪೆಂಡಿಂಗ್ ಉಳಿದಿದಾವ ನೋಡಿ, ಸೊ ಆ ಒಂದು ಕಂತುಗಳನ್ನ ವಾಪಸ್ ಆಗಿ ನಿಮ್ಮ ಖಾತೆಗೆ ಹಾಕ್ತಾ ಇರುವಂತದ್ದು ಈಗ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ. ಈಗ ಬಹಳಷ್ಟು ಜನರು ಲೇಟ್ ಆಗಿ ಅರ್ಜಿ ಸಲ್ಲಿಸಿದ್ರಿ, ಸೊ ನಿಮಗೆ ಹಿಂದಿನ ಕಂತುಗಳು ಜಮಾ ಆಗಿರೋದಿಲ್ಲ. ಸೊ ಅದು ವಾಪಸ್ ಆಗಿ ಜಮಾ ಆಗತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ, ಜಮಾ ಆಗೋದಿಲ್ಲ ಅದು. ಯಾಕಂದ್ರೆ ನೀವು ಅರ್ಜಿಯನ್ನ ಮಧ್ಯದಲ್ಲಿ ಸಲ್ಲಿಸಿರ್ತೀರ, ಅದಕ್ಕೆ ಮುಂದಿನ ಕಂತುಗಳು ಮಾತ್ರ ನಿಮಗೆ ಜಮಾ ಆಗುವಂತದ್ದು, ಹಿಂದಿನ ಕಂತುಗಳು ಜಮಾ ಆಗೋದಿಲ್ಲ. ಒಂದು ವೇಳೆ ನೀವು ಅರ್ಜಿಯನ್ನ ಮೊದಲೇ ಸಲ್ಲಿಸಿರ್ತೀರಿ, ಮಧ್ಯದಲ್ಲಿ ಒಂದು ಕಂತುಗಳು ಪೆಂಡಿಂಗ್ ಉಳಿದಿರ್ಲಿ ಅಥವಾ 2 ಕಂತುಗಳು ಪೆಂಡಿಂಗ್ ಉಳಿದಿರ್ಲಿ ತಾಂತ್ರಿಕ ದೋಷದಿಂದ, ಸೊ ಅಂತಹ ಮಹಿಳೆಯರಿಗೆ ಹಣವನ್ನ ಹಾಕೊಡ್ತಾರೆ, ಅವ್ರೇನ್ ತಲೆ ಕೆಡಿಸ್ಕೊಳ್ಳುವಂತ ಅಗತ್ಯವಿಲ್ಲ. ಆದ್ರೆ ನೀವು ಅರ್ಜಿಯನ್ನ ಲೇಟ್ ಮಾಡಿ ಸಲ್ಲಿಸಿ ಹಿಂದಿನ ಕಂತುಗಳು ಬರ್ಬೇಕಂತ ಕಾಯ್ತಾ ಕೂತಿದ್ರೆ, ಸೊ ಆ ರೀತಿ ಜಮಾ ಆಗೋದಿಲ್ಲ, ಇದು ನಿಮ್ಮ ತಲೆಯಲ್ಲಿ ಇಟ್ಕೊಳ್ಬೇಕು. ಸೊ ಇಷ್ಟು ನಿಮಗೆ
ಈ ಒಂದು ಹಿಂದಿನ ಕಂತುಗಳ ಜಮಾ ಆಗೋದ್ರ ಬಗ್ಗೆ ಅಪ್ಡೇಟ್ ಇತ್ತು ನೋಡಿ. ಹಿಂದಿನ ಕಂತುಗಳು ಯಾರ್ಯಾರಿಗೆ ಜಮಾ ಆಗಿಲ್ಲ, ಪ್ರತಿಯೊಂದು ಮಹಿಳೆಯರಿಗೆ ಜಮಾ ಆಗ್ತಾ ಇರುವಂತದ್ದು. ಸೊ ಯಾರ್ಯಾರ್ದು ಎಷ್ಟೆಷ್ಟು ಕಂತುಗಳು ಪೆಂಡಿಂಗ್ ಉಳಿದಿದಾವೆ ಅನ್ನುವಂಥದ್ದು ಗೊತ್ತಿಲ್ಲ. ಮುಖ್ಯವಾಗಿ ಅನ್ನಭಾಗ್ಯ ಯೋಜನೆಯಲ್ಲಿ ಯಾವ ಕಂತಿನ ಹಣ ಜಮಾ ಆಗಿದೆ, ಯಾವ ಕಂತಿನ ಹಣ ಜಮಾ ಆಗಿಲ್ಲ ಅನ್ನುವಂಥದ್ದು ಯಾರಿಗೂ ಕೂಡ ಗೊತ್ತಿಲ್ಲ. ಸೊ ಹೀಗಾಗಿ ನೀವ್ ಏನ್ ಮಾಡಿ ಒಂದು ಕೆಲಸ ಮಾಡ್ಬೇಕಾಗತ್ತೆ. ಡಿ ಆಪ್ ಇದೆ, ಸರ್ಕಾರವೇ ಕಳಿಸಿರುವಂತದ್ದು. ಡಿ ಆಪ್ ನಲ್ಲಿ ಹೇಗ್ ಚೆಕ್ ಮಾಡ್ಕೊಳ್ಳೋದು ಅನ್ನುವಂಥದ್ದನ್ನ ನಾನ್ ನಿಮ್ಗೆ ಈಗಲೇ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಅಂತ ಏನಿಲ್ಲ, ಅದನ್ನ ಕೊಟ್ಟಿದ್ದೀನಿ, ಅದನ್ನ ಈಗಾಗಲೇ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಆದ್ರೂ ಸಹಿತ ನಾನು ಈ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತೊಂದ್ ಸಾರಿ ಪ್ರತಿಯೊಬ್ಬರು ಕೂಡ ನೋಡ್ತೀರಾ. ಸೊ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಯಾವ ರೀತಿಯಾಗಿ ಚೆಕ್ ಮಾಡ್ಕೊಳ್ಳೋದು, ಗೃಹಲಕ್ಷ್ಮಿ ಯೋಜನೆ ಹೇಗೆ ಎಷ್ಟು ಕಂತಿನ ಜಮಾ ಆಗಿದೆ ಅನ್ನೋದನ್ನ ನೋಡೋದು, ಅನ್ನಭಾಗ್ಯ ಯೋಜನೆಯಲ್ಲಿ ಎಷ್ಟು ಕಂತುಗಳು ಜಮಾ ಆಗಿದಾವೆ ಅನ್ನೋದನ್ನ ನೋಡೋಣ. ಸೊ ವಿಡಿಯೋನ ಹಾಗಾದ್ರೆ ಕಂಪ್ಲೀಟ್ ಆಗಿ ನೋಡಿ. ಮೊದಲು ಮುಖ್ಯವಾಗಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ತದನಂತರ ನೀವೇನ್ ಮಾಡಿ ಡಿ ಆಪ್ ಮುಖಾಂತರ ನಿಮ್ಗೆ ಎಷ್ಟು ಕಂತುಗಳು ಜಮಾ ಆಗಿದೆ ಅನ್ನೋದನ್ನ ನೋಡ್ಕೊಳ್ಳಿ. ಮೊದಲು ಏನ್ ಮಾಡ್ಬೇಕಂದ್ರೆ ಡಿ ಆಪ್ ಅನ್ನ ಪ್ಲೇ ಸ್ಟೋರ್ ನಿಂದ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡ್ಕೊಂಡ ತಕ್ಷಣ ಸೊ ನಿಮಗೆ ಇಲ್ಲಿ ಕ್ಲಿಕ್ ಫಾರ್ ಹಿಯರ್ ರಿಜಿಸ್ಟರ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು. ಈ ರೀತಿ ನಿಮಗೆ ಮೊದಲು ಇಂಟರ್ಫೇಸ್ ಕಾಣಿಸ್ತಾ ಇರುತ್ತೆ. ಇಲ್ಲಿ ಸೈಡ್ ನಾನು ಸ್ಕ್ರೀನ್ ಅಲ್ಲಿ ತೋರಿಸ್ತಾ ಇದ್ದೀನಿ. ಮೊದಲು ನೀವು ಮುಖ್ಯವಾಗಿ ಆಧಾರ್ ಕಾರ್ಡ್ ನಂಬರ್ ಅನ್ನ ಹಾಕ್ಬೇಕು. ಸದಸ್ಯರದಲ್ಲ, ಮುಖ್ಯಸ್ಥೆ. ನಿಮ್ಮ ಮನೆಯಲ್ಲಿ ಯಾರು ಮುಖ್ಯಸ್ಥೆ ಇರ್ತಾರ ನೋಡಿ, ಸೊ ಅವರ ಆಧಾರ್ ಕಾರ್ಡ್ ನಂಬರ್ ಅನ್ನ ಹಾಕ್ಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿ ಸೈಡ್ OTP ಮೇಲೆ ಇಲ್ಲಿ ಬಾಕ್ಸ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಗೆಟ್ OTP ಅಂತ ಕ್ಲಿಕ್ ಮಾಡಿದ್ರೆ ಸಾಕು. ನಿಮಗೆ ಒಂದು ಮುಖ್ಯಸ್ಥೆಯ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. OTP ಬಂದ ತಕ್ಷಣ ನೀವೇನ್ ಮಾಡ್ಬೇಕು, ಆ ಒಂದು OTP ಅನ್ನ ಹಾಕಿದ ತಕ್ಷಣ ನಿಮಗೆ ಪಿನ್ ಅನ್ನ ಸೆಲೆಕ್ಟ್ ಮಾಡ್ಲಿಕ್ಕೆ ಹೇಳುತ್ತೆ. ಮೇಲ್ಗಡೆ 4, ಕೆಳಗಡೆ 4. ಸೊ ಅದನ್ನೇ ಸೇಮ್ ಮೇಲ್ಗಡೆ 4 ಹಾಕಿರ್ತೀರಾ, ಕೆಳಗಡೆನೂ ಕೂಡ 4 ಹಾಕಿ. ಯಾಕಂದ್ರೆ ನಿಮಗೆ ಯಾವುದು ಪಿನ್ ನೆನಪಿರತ್ತೆ, ಯಾವುದು ಪಾಸ್ಪೋರ್ಟ್ ನೆನಪಿರತ್ತೆ ನೋಡಿ, ಅದನ್ನ ಹಾಕಿ, 4 ಸಂಖ್ಯೆಯನ್ನ ಹಾಕಿ. ಸೊ ಹಾಕಿದ ತಕ್ಷಣ ನಿಮಗೆ ಇಲ್ಲಿ ನೆಕ್ಸ್ಟ್ ಟೈಮ್ ನೀವು ಯಾವಾಗ ಬೇಕಾದ್ರೂ ಲಾಗಿನ್ ಆಗುವಂತ ಸಂದರ್ಭದಲ್ಲಿ ಈ ರೀತಿ ಪಿನ್ ಇಂಟರ್ಫೇಸ್ ಕಾಣುತ್ತೆ ಈ ರೀತಿ. ಸೊ ಅವಾಗ ನೀವು ಬರೀ ಏನ್ ಮಾಡಿ, ನಿಮ್ಮ ಒಂದು ಹೆಸರು ನೀವು ಬರೀ ಪಿನ್ ಹಾಕ್ಬೇಡಿ. ಕೊನೆಯದಾಗಿ ನೀವು ಪಿನ್ ಹಾಕಿದಿರಲ್ಲ 4 ಪಿನ್ಗಳು, ಸೊ ಅದನ್ನ ಹಾಕಿದ್ರೆ ಸಾಕು. ನೀವು ಜಸ್ಟ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ್ರೆ ಲಾಗಿನ್ ಆಗಿಬಿಡತ್ತೆ. ಸೊ ಇಲ್ಲಿ ನೋಡಿ 4 ಆಪ್ಷನ್ಗಳು ಕೂಡ ನಿಮಗೆ ಕಾಣಿಸ್ತಾ ಇದಾವೆ. ಪೇಮೆಂಟ್ ಸ್ಟೇಟಸ್, ಸೆಂಡಿಂಗ್ ಸ್ಟೇಟಸ್ ಆಫ್ ಆಧಾರ್ ಇನ್ ಬ್ಯಾಂಕ್ ಅಕೌಂಟ್ ಅಂತ ಇದೆ, ಪ್ರೊಫೈಲು, ಕಾಂಟ್ಯಾಕ್ಟ್ ಅಂತ ಇದೆ. ನೆಕ್ಸ್ಟ್ ಈ ಕಡೆ 3 ಡಾಟ್ಸ್ ಕೂಡ ಇರುತ್ತೆ. ಸೊ ಇಲ್ಲಿ ಯಾರು ಮುಖ್ಯಸ್ಥ ಇರ್ತಾರೆ, ಸೊ ಅವ್ರದ್ದೆಲ್ಲ ಡೀಟೇಲ್ ಇರುತ್ತೆ. ನೆಕ್ಸ್ಟ್ ನೋಡಿ ಪೇಮೆಂಟ್ ಸ್ಟೇಟಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕು. ಒಂದೇ ಆಪ್ಷನ್ ಮೇಲೆ ನಿಮಗ್ ಗೊತ್ತು, ಇಲ್ಲಿ ಕಾಣಿಸ್ತಾ ಇದೆ ನೋಡಿ, 3 ಆಪ್ಷನ್ಸ್ ಗಳು ಕಾಣಿಸ್ತಾ ಇದೆ. ಅದರಲ್ಲಿ ನಮಗೆ ಬೇಕಾಗಿರುವಂತದ್ದು ಗೃಹಲಕ್ಷ್ಮಿ ಅನ್ನಭಾಗ್ಯ ಸ್ಕೀಮು. ಸೊ ನಾವು ಗೃಹಲಕ್ಷ್ಮಿ ಯೋಜನೆಯಲ್ಲಿ ನೋಡೋಣ ಇವಾಗ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ನೋಡಿ ಇವರಿಗೆ 11/12/2024 ಸೊ 2,000 ರೂಪಾಯಿ ಜಮಾ ಆಗಿರುವಂತದ್ದು. ಇಲ್ಲಿ ಈ ಒಂದು 15ನೇ ಕಂತಿನ ಹಣ ಕೂಡ ಜಮಾ ಆಗಿರುವಂತದ್ದು. ಇನ್ನು 16ನೇ ಕಂತಿನ ಹಣ ಬರಬೇಕಾಗಿದೆ. ಟೋಟಲಿ ಇವರಿಗೆ 1 2 3 4 5 6 7 8 9 10 11 13 ಕಂತುಗಳಾದ್ರೂ ಜಮಾ ಆಗಿದ್ದಾವೆ. ಯಾಕಂದ್ರೆ ಇವರು ಒಂದ್ ಸ್ವಲ್ಪ ಲೇಟ್ ಆಗಿ ಅರ್ಜಿ ಸಲ್ಲಿಸಿರುವಂತದ್ದು. ಸೊ ಟೋಟಲಿ ಇವರಿಗೆ ಎಷ್ಟು 13 ಕಂತುಗಳಾದ್ರೂ ಜಮಾ ಆಗಿರುವಂತದ್ದು. ಸೊ ಹೀಗಾಗಿ ನೀವು ಕೂಡ ಎಷ್ಟು ಒಂದು ಕಂತುಗಳನ್ನ ಬಿಟ್ಟು ಅರ್ಜಿ ಸಲ್ಲಿಸಿರ್ತೀರಿ, ಸೊ ನಿಮಗೆ ಹಣ ಜಮಾ ಆಗತ್ತೆ ಅಷ್ಟು. ಸೊ ನೋಡಿ, ನಡು ಮಧ್ಯದಲ್ಲಿ ಏನಾದ್ರೂ ಜಮಾ ಆಗಿಲ್ಲಪ್ಪ ಅಂದ್ರೆ ಸೊ ಅದು ಕೂಡ ಜಮಾ ಆಗ್ತಾ ಇರುವಂತದ್ದು. ಇಷ್ಟು ನಿಮಗೆ ಗೃಹಲಕ್ಷ್ಮಿ ಇಲ್ಲ ಆದ್ರೆ ಇನ್ನು ಅನ್ನಭಾಗ್ಯದಲ್ಲಿ ಕೂಡ ನೋಡ್ಕೊಳ್ಬಹುದು ನೀವೇ ಖುದ್ದಾಗಿ. ಸೊ ಎಷ್ಟು ಕಂತಿನ ಹಣ ಜಮಾ ಆಗಿದೆ, ಎಷ್ಟು ಕಂತಿನ ಹಣ ಇಲ್ಲ ಅನ್ನುವಂಥದ್ದನ್ನ ನೋಡ್ಕೊಳ್ಳಿ. ಈ ರೀತಿ ನೀವು ಚೆಕ್ ಮಾಡ್ಕೊಂಡು ನೋಡ್ಕೊಳ್ಬಹುದು. ಇದೊಂದ್ ಸ್ವಲ್ಪ ಹಿಂದೆ ಮುಂದೆ ಇದೆ ಅಂದ್ರೆ ಇಲ್ಲಿ ಮೇಲ್ಗಡೆ ಈಗ ಸದ್ಯದಲ್ಲಿರುವಂತಹ ಕಂತುಗಳನ್ನ ಜಮಾ ಮಾಡಿರುವಂತಹ ಮಂತ್ ತೋರಿಸಿಲ್ಲ. ಕೆಳಗಡೆನೂ ಕೂಡ ನೋಡ್ಕೊಳ್ಬಹುದು. ಸ್ಕ್ರೋಲ್ ಮಾಡಿ ನೀವು ಹಿಂದಿನ ಒಂದು ತಿಂಗಳದು, ಮುಂದಿನ ತಿಂಗಳದು, ಈ ತಿಂಗಳದು ಹಿಂದೆನೂ ಕೂಡ ಕೊಟ್ಟಿದ್ದಾರೆ. 11/14/2024 ಇಲ್ಲಿ ಇದೆ ನೋಡಿ. ಸೊ 850 ರೂಪಾಯಿದಂತೆ. ಸೊ ಈ ರೀತಿನೂ ಕೂಡ ಜಮಾ ಆಗಿರ್ತವೆ. ಸೊ ನೀವು ಹಿಂದಿನ ಯಾವ ಕಂತುಗಳು ಜಮಾ ಆಗಿದ್ದಾವೆ, ಯಾವ ಕಂತುಗಳು ಪೆಂಡಿಂಗ್ ಉಳಿದಾವೆ ಅನ್ನುವಂಥದ್ದನ್ನ ನೀವು ನೋಡ್ಕೊಳ್ಬಹುದು ನೀವೇ ಖುದ್ದಾಗಿ. ಸೊ ಇಷ್ಟು ನಮಗೆ ಅಪ್ಡೇಟ್ಸ್ ಗಳು ನಾನು ಕ್ಲಿಯರ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಈ ರೀತಿ ಈಸಿ ಪ್ರೊಸೆಸಿಂಗ್ ಮುಖಾಂತರ ನೀವು ಚೆಕ್ ಮಾಡ್ಕೊಳ್ಬಹುದು. ಸೊ ಆದಷ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಸೊ ಅವ್ರಿಗೆಲ್ಲರಿಗೂ ಕೂಡ ಈ ಒಂದು ಅಪ್ಡೇಟ್ ತಿಳಿಸಿ, ಯಾಕಂದ್ರೆ ಚೆಕ್ ಮಾಡ್ಲಿಕ್ಕೆ ಯಾರಿಗೂ ಕೂಡ ಹೆಚ್ಚಾಗಿ ಬರೋದಿಲ್ಲ. ಸೊ ಆಲ್ಮೋಸ್ಟ್ ಈ ಒಂದು ಅಪ್ಡೇಟ್ ನಿಮಗೆ ಕ್ಲಿಯರ್ ಆಗಿ ತಿಳಿಸ್ಕೊಟ್ಟಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಮಾಹಿತಿ ಸಿಗೋಣ. ಅಲ್ಲಿ ತನಕ ಬೈ ಬೈ ಫ್ರೆಂಡ್ಸ್.